ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ವಾಹನಗಳ ಎಮಿಷನ್ ಕಮ್ಮಿ ಮಾಡಿ ವಾಯು ಮಾಲಿನ್ಯ ಕಂಟ್ರೋಲ್ ಮಾಡೋಕೆ ಕೇಂದ್ರ ಸರ್ಕಾರ ವಾಹನಗಳಿಗೆ ಭಾರತ್ ಸ್ಟೇಜ್ ಎಮಿಷನ್ ನಾರ್ಮ್ ಹಾಕ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ. ಯುರೋಪ್ನ ಯೂರೋ ನಾರ್ಮ್ಸ್ ಅಡಾಪ್ಟ್ ಮಾಡಿಕೊಂಡು ಭಾರತದಲ್ಲೂ ವಾಹನಗಳ ಎಮಿಷನ್ಗೆ ನಿರ್ಬಂಧ ಹಾಕಲಾಗ್ತಿದೆ. ಇಲ್ಲಿ ಈಗ BS6 ಇಂಜಿನ್ಗಳು ಬರ್ತಿರೋ ತರ ಯುರೋಪ್ನಲ್ಲಿ ಯೂರೋ 6 ಚಾಲ್ತಿಯಲ್ಲಿವೆ. ಈಗ ಇದಕ್ಕೆ ಹೊಸ ಅಪ್ಡೇಟ್ ಬರ್ತಾ ಇದೆ. ಯುರೋಪ್ನಲ್ಲಿ ಯೂರೋ 7 ಎಮಿಷನ್ ನಾರ್ಮ್ಸ್ ಅನೌನ್ಸ್ ಆದಾಗ ಆಲ್ಮೋಸ್ಟ್ ಎಲ್ಲ ಯುರೋಪಿಯನ್ ದೇಶಗಳು ವಿರೋಧಿಸಿವೆ. ಯೂರೋ 7 ಬಂದ್ರೆ ಭಾರತದಲ್ಲಿ BS7 ಬರುತ್ತೆ. ಹಾಗಾಗಿ ಇಲ್ಲೂ ಇದರ ಬಗ್ಗೆ ಚರ್ಚೆ ಶುರುವಾಗಿದೆ. BS7 ನಾರ್ಮ್ನಿಂದ ವಾಹನಗಳ ಬೆಲೆ ತೀರಾ ಜಾಸ್ತಿ ಆಗುತ್ತೆ. ಕೆಲ ಪಾಪ್ಯುಲರ್ ಕಾರ್ಗಳು ಬಂದಾಗಿ ಗ್ರಾಹಕರಿಗೆ ಆಪ್ಷನ್ಸೇ ಕಮ್ಮಿ ಆಗಬಹುದು. ಕಾರ್ ಮಾರ್ಕೆಟ್ಗೆ ದೊಡ್ಡ ಪೆಟ್ಟು ಬೀಳೋ ಸಾಧ್ಯತೆ ಕೂಡ ಇದೆ. ಬನ್ನಿ ಬಗ್ಗೆ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. 1991ರಲ್ಲೇ ಯುರೋಪಿಯನ್ ಪಾರ್ಲಿಮೆಂಟ್ ಅಲ್ಲಿನ ವಾಹನಗಳಿಗೆ ಎಮಿಷನ್ ನಾರ್ಮ್ ತಗೊಂಡ್ಬಂತು. ಯಾಕಂದ್ರೆ ಸಣ್ಣ ಸಣ್ಣ ದೇಶಗಳು, ಡೆವಲಪ್ ದೇಶಗಳು, ಹಾಗಾಗಿ ಕಾರ್ ಡೆನ್ಸಿಟಿ ಹೆಚ್ಚಿದ್ದರಿಂದ ದೊಡ್ಡ ಪ್ರಮಾಣದ ಮಾಲಿನ್ಯ ಆಗ್ತಾ ಇತ್ತು. ಲಂಡನ್, ಪ್ಯಾರಿಸ್ನಂತಹ ದೊಡ್ಡ ಯುರೋಪಿಯನ್ ನಗರಗಳು ಹೊಗೆಯಿಂದ ತುಂಬೋಕೆ ಶುರುವಾದವು. ಇದರಿಂದ ಅಲ್ಲಿನ ಟೂರಿಸಂಗೆ ಸರಿಯಾಗಿ ಪೆಟ್ಟು ಬಿತ್ತು. ಜನರ ಆರೋಗ್ಯ ಹಾಳಾಯಿತು. ಜನ ಉಸಿರಾಡೋಕ್ಕೆ ಕಷ್ಟ ಆಯಿತು ಕೆಲವೊಂದು ಟೈಮ್ನಲ್ಲಿ. ಯಾಕಂದರೆ ವಾಹನಗಳು ಎಮಿಟ್ ಮಾಡೋ ನೈಟ್ರೋಜನ್ ಆಕ್ಸೈಡ್ ಹಾಗೂ ಕಾರ್ಬನ್ ಮೊನಾಕ್ಸೈಡ್ಗಳು ಬಹಳ ಅಪಾಯಕಾರಿ. ಇವುಗಳಿಂದ ಶ್ವಾಸ ಸಂಬಂಧಿ ಕಾಯಿಲೆ, ಕ್ಯಾನ್ಸರ್ನಂತಹ ಮಾರಕ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ. ಗ್ರಾಮೀಣ ಪ್ರದೇಶ ಹಾಗೂ ನಗರಗಳಲ್ಲಿ ವರದಿಯಾಗೋ ಶ್ವಾಸ ಸಂಬಂಧಿ ಕಾಯಿಲೆಗಳ ಸಂಖ್ಯೆ ವ್ಯತ್ಯಾಸ ನೋಡಿದ್ರೆ ಇದು ಕ್ಲಿಯರ್ ಆಗುತ್ತೆ ನಿಮಗೆ. ಸ್ನೇಹಿತರೆ, ಯೂರೋ ಹಾಗೂ BS ಸೀರೀಸ್ ಅಪ್ಡೇಟ್ ಆಗ್ತಾ ಹೋದಂತೆ ವಾಹನಗಳ ಎಮಿಷನ್ ಕಮ್ಮಿ ಆಗ್ತಾ ಹೋಯಿತು. 10 BS6 ಇಂಜಿನ್ಗಳು ಮಾಡೋ ಎಮಿಷನ್ ಅನ್ನ ಒಂದೇ BS1 ವಾಹನ ಎಮಿಟ್ ಮಾಡ್ತಿತ್ತು. BS1 ವಾಹನ 1 ಕಿಲೋಮೀಟರ್ ಹೋಗೋವರೆಗೆ ಅಂದಾಜು 970 ಮಿಲಿಗ್ರಾಮ್ ನೈಟ್ರೋಜನ್ ಆಕ್ಸೈಡ್ ಹೊರಗೆ ಹಾಕ್ತಿತ್ತು. ಆದರೆ BS6 ವಾಹನಗಳು ಅದೇ 1 ಕಿಲೋಮೀಟರ್ಗೆ 60ರಿಂದ 80 ಮಿಲಿಗ್ರಾಮ್ ಅಷ್ಟೇ ನೈಟ್ರೋಜನ್ ಆಕ್ಸೈಡ್ ಹೊರಸೂಸ್ತವೆ. ಅಂದರೆ ಆಲ್ಮೋಸ್ಟ್ 15ರಿಂದ 16 ಪಟ್ಟು ಎಮಿಷನ್ ಕಮ್ಮಿ ಆಗ್ತಿದೆ. ಪೆಟ್ರೋಲ್ ಆದರೆ 60 mg, ಡೀಸೆಲ್ ಆದರೆ 80 mg ಅಷ್ಟೇ. BS7ಗೆ ವಿರೋಧ ಯಾಕೆ? ಸ್ನೇಹಿತರೆ, ಮರ್ಸಿಡೀಸ್, ಫೋಕ್ಸ್ವ್ಯಾಗನ್ ಗ್ರೂಪ್, BMW, ಫೆರಾರಿ, ರೆನೋ, ಬೆಂಟ್ಲಿ, ವೋಲ್ವೋ, ಮಸರಾಟಿ, ಆಸ್ಟನ್ ಮಾರ್ಟಿನ್, ಮ್ಯಾಕ್ಲಾರೆನ್ ಹೀಗೆ ಯುರೋಪಿಯನ್ ವಾಹನ ತಯಾರಿಕಾ ಕಂಪನಿಗಳ ಹೆಸರನ್ನ ಉದ್ದಕ್ಕೆ ಹೇಳ್ತಾ ಹೋಗ್ಬೋದು. ಜರ್ಮನಿ, ಫ್ರಾನ್ಸ್, ಇಟಲಿ, ಸ್ವೀಡನ್ಗಳ ಎಕಾನಮಿಗೆ ಆಟೋಮೊಬೈಲ್ ಇಂಡಸ್ಟ್ರಿ ದೊಡ್ಡ ಶಕ್ತಿ. ಭಾರತ ಸೇರಿದ ಹಾಗೆ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಯುರೋಪಿಯನ್ ಕಾರ್ಗಳ ಫ್ಯಾನ್ ಬೇಸ್ ಇದೆ. ಅದರಲ್ಲೂ ಜರ್ಮನ್ ಕಾರ್ಗಳು ಅಂತ ಹೇಳಿದ್ರೆ ಈ ಕಾರ್ ಎಂಥೂಸಿಯಾಸ್ಟ್ಗಳ ಹೃದಯ ಬಡಿತ ಹೆಂಗಾಗುತ್ತೆ ಅಂದರೆ, ಗರ್ಲ್ ಫ್ರೆಂಡ್ ನೆನ್ಪು ಮಾಡ್ಕೊಂಡಾಗ, ಗೆಳತಿಯನ್ನ ನೆನ್ಪು ಮಾಡ್ಕೊಂಡಾಗ, ಫಸ್ಟ್ ಲವ್ ನೆನ್ಪು ಮಾಡ್ಕೊಂಡಾಗ ಹೆಂಗೆ ಹೊಡ್ಕೊಳ್ಳುತ್ತೋ ಆ ರೀತಿ ಹೊಡ್ಕೊಳ್ಳುತ್ತೆ ಇವರಿಗೆ ಜರ್ಮನ್ ಕಾರ್ಗಳು ಅಂತ ಹೇಳಿದ್ರೆ. ಈ ಎಲ್ಲ ಕಂಪನಿಗಳು ಜೊತೆಗೆ ಈ ಕಂಪನಿಗಳಿರೋ ದೇಶಗಳು ಯೂರೋ 7 ನಾರ್ಮ್ಸ್ ವಿರುದ್ಧ ನಿಂತ್ಕೊಂಡಿವೆ. ಈಗ ಇತ್ತೀಚೆಗೆ ಕೇವಲ EV ಹಾಗೂ ಹೈಬ್ರಿಡ್ ಕಾರುಗಳನ್ನು ಮಾತ್ರ ಉತ್ಪಾದನೆ ಮಾಡ್ತಿರೋ ವೋಲ್ವೋ ಕಂಪನಿ ಕೂಡ BS7 ಬೇಡ ಅಂತಿದೆ. ಇದಕ್ಕೆ ಒಂದೊಂದೇ ಕಾರಣಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು ಎಮಿಷನ್ ನಾರ್ಮ್ಸ್. BS7 ಬಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಎರಡರಲ್ಲೂ ನೈಟ್ರೋಜನ್ ಎಮಿಷನ್ ಪ್ರಮಾಣವನ್ನು 1 ಕಿಲೋಮೀಟರ್ಗೆ 60 mgಗೆ ಇಳಿಸಲೇಬೇಕಾಗತ್ತೆ. ಪೆಟ್ರೋಲ್ನಲ್ಲಿ ಓಕೆ ಏನೋ ಮಾಡ್ಬೋದು, ಆದರೆ ಡೀಸೆಲ್ ಎಮಿಷನ್ ಅಷ್ಟು ಕಮ್ಮಿ ಮಾಡೋದು ಕಷ್ಟ. ಡೀಸೆಲ್ ಎಂಜಿನ್ಗಳು ಕಾರ್ ಕಂಪನಿಗಳ ಪೋರ್ಟ್ಫೋಲಿಯೋದಿಂದ ಮರೆಯಾಗ್ತಿರೋದು ಇದೇ ಕಾರಣಕ್ಕೆ. ಸ್ನೇಹಿತರೆ, ವಾಹನಗಳ ಎಕ್ಸಾಸ್ಟ್ನಲ್ಲಿ ಎಮಿಷನ್ ಕಮ್ಮಿ ಮಾಡೋಕೆ ಕ್ಯಾಟಾಲಿಟಿಕ್ ಕನ್ವರ್ಟರ್ ಅನ್ನೋ ಡಿವೈಸ್ ಇರುತ್ತೆ. ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗೋದು ಇದರ ಟೆಂಪರೇಚರ್ 400 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದಾಗ. ಅಂದರೆ ವಾಹನವನ್ನು ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಾದ ಮೇಲೆ ಅದರ ಟೆಂಪರೇಚರ್ ಜಾಸ್ತಿಯಾಗಿ ಎಮಿಷನ್ ಕಮ್ಮಿ ಮಾಡುತ್ತೆ. ಆದರೆ BS7 ವಾಹನಗಳಲ್ಲಿ ಕಾರ್ ಸ್ಟಾರ್ಟ್ ಆದಾಗಿನಿಂದಲೇ ಎಮಿಷನ್ ಕಮ್ಮಿ ಇರಬೇಕು ಅನ್ನೋ ರೂಲ್ಸ್ ಬರೋದ್ರಿಂದ ಕ್ಯಾಟಾಲಿಟಿಕ್ ಕನ್ವರ್ಟರ್ ಬಿಸಿ ಮಾಡೋಕೆ ಹೀಟಿಂಗ್ ಮಷಿನ್ ಫಿಕ್ಸ್ ಮಾಡಬೇಕಾಗತ್ತೆ. ಇದರಿಂದ ಕಾರುಗಳು ಸ್ಟಾರ್ಟ್ ಆಗೋ ಟೈಮ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಎರಡನೇ ವಿಚಾರ, BS7 ವಾಹನಗಳ ರಿಯಲ್ ಟೈಮ್ ಎಮಿಷನ್ ಮೇಲೆ ಕಂಡಿಡೋಕೆ ಆನ್ ಬೋರ್ಡ್ ಮಾನಿಟರ್ ಯೂನಿಟ್ ಫಿಕ್ಸ್ ಮಾಡೋದು. ಈ ಮಷಿನ್ ಬಂದರೆ ವಾಹನ ಒಂದು ವೇಳೆ ಲಿಮಿಟ್ಗಿಂತ 2.5 ಪಟ್ಟು ಜಾಸ್ತಿ ಎಮಿಷನ್ ಮಾಡ್ತಿದ್ರೆ ಗೊತ್ತಾಗ್ಬಿಡುತ್ತೆ. ಮೊದಲು ವಾರ್ನಿಂಗ್ ಬರುತ್ತೆ. ಅದು ಸರಿ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ವಾಹನ ಸ್ಟಾರ್ಟೇ ಆಗಲ್ಲ. ಇನ್ನು BS6 ವಾಹನಗಳಲ್ಲಿ 5 ವರ್ಷ ಅಥವಾ 1 ಲಕ್ಷ ಕಿಲೋಮೀಟರ್ವರೆಗೆ ಎಮಿಷನ್ ಲಿಮಿಟ್ನಲ್ಲಿ ಇರಬೇಕು ಅನ್ನೋ ರೂಲ್ಸ್ ಇದೆ. ಆ ರೀತಿ ವಾಹನವನ್ನು ಮೇಂಟೈನ್ ಮಾಡಬೇಕು. BS7ನಲ್ಲಿ ಇದನ್ನು ಡಬಲ್ ಮಾಡಿ 2 ಲಕ್ಷ ಕಿಲೋಮೀಟರ್ ಅಥವಾ 10 ವರ್ಷಗಳವರೆಗೆ ಎಮಿಷನ್ ಮೇಂಟೈನ್ ಮಾಡಬೇಕು ಅನ್ನೋ ರೂಲ್ಸ್ ಬರುತ್ತೆ. ಇದು ಕಂಪನಿಗಳಿಗೂ ಭಾರ, ಗ್ರಾಹಕರಿಗೂ ಭಾರ. ಕಾರ್ ಮೇಂಟೈನ್ ಮಾಡೋದು ಬಿಳಿ ಆನೆಯನ್ನು ಸಾಕ್ದಂಗಾಗುತ್ತೆ. ಮೂರನೇ ವಿಚಾರ, ಜಾಸ್ತಿ ಟೈಮ್ ಇಲ್ಲ, ಬಂತು ಹತ್ರ. ಯೂರೋ 7 ಅಡಾಪ್ಟ್ ಮಾಡ್ಕೊಳ್ಳೋಕೆ ಬರೀ 2025ರವರೆಗೆ ಡೆಡ್ಲೈನ್ ಕೊಡಲಾಗಿದೆ. ಇನ್ನು ಒಂದೇ ವರ್ಷ ಇರೋದು. ಸದ್ಯ ಕಾರ್ ಕಂಪನಿಗಳ ದೊಡ್ಡ ಬೇಡಿಕೆನ ಅಟ್ಲೀಸ್ಟ್ ಈ ಡೆಡ್ಲೈನ್ ಆದರೂ ಎಕ್ಸ್ಟೆಂಡ್ ಮಾಡಿ ಮಾರಾಯಿರೆ ಅನ್ನೋದು.
ಇನ್ನು BS7 ನಲ್ಲಿ ಇವಿಗಳ ಮೇಲೂ ಕೂಡ ಎಮಿಷನ್ ನಾರ್ಮ್ಸ್ ಬರುತ್ತೆ. ಅದನ್ನ ನೋಡೋಕ್ಕೂ ಮುಂಚೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಮೋಟಾರ್ ಇನ್ಶೂರೆನ್ಸ್ ಬಗ್ಗೆ ಕ್ವಿಕ್ ಆಗಿ ನಾವು ಮಾಹಿತಿಯನ್ನ ಪಡ್ಕೊಂಡ್ಬಿಡೋಣ. ಸ್ನೇಹಿತರೆ, ಆನ್ಲೈನ್ ನಲ್ಲಿ ಡೀಲರ್ಶಿಪ್ಗಿಂತ ಕಮ್ಮಿ ಬೆಲೆಯಲ್ಲಿ ಮೋಟಾರ್ ಇನ್ಶೂರೆನ್ಸ್ ಸಿಗುತ್ತೆ. ಹೊಸ ಕಾರ್ಗಳಿಗೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಡಿಪೆಂಡಿಂಗ್ ಅಪಾನ್ ನಿಮ್ಮ ಕಾರ್ ಮಾಡೆಲ್ 40,000 ರೂಪಾಯಿವರೆಗೂ ನೀವು ಆನ್ಲೈನ್ನಲ್ಲಿ ಉಳಿತಾಯ ಮಾಡ್ಬೋದು. 21ಕ್ಕೂ ಅಧಿಕ ಕಂಪನಿಗಳ ಪ್ರೀಮಿಯಂ ಕಂಪೇರ್ ಮಾಡ್ಬೋದು. ಬಹಳ ಈಸಿ ಕ್ಲೇಮ್ ಸೆಟಲ್ಮೆಂಟ್ ಪ್ರೋಸೆಸ್ ಇದೆ. ಕ್ಯಾಶ್ಲೆಸ್ ಕ್ಲೇಮ್, ಹಳೆ ಕಾರ್ಗಳಿಂದ NCB ನೋ ಕ್ಲೇಮ್ ಬೋನಸ್ ಟ್ರಾನ್ಸ್ಫರ್ ಫೆಸಿಲಿಟಿಗಳೆಲ್ಲ ಇರುತ್ತೆ. ಪೇ ಆಸ್ ಯು ಡ್ರೈವ್ ಪ್ಲಾನ್ಗಳಲ್ಲಿ ಎಷ್ಟು ಕಿಲೋಮೀಟರ್ ವಾಹನ ಓಡಿಸಿರ್ತೀರೋ ಅಷ್ಟಕ್ಕೆ ಮಾತ್ರ ಇನ್ಶೂರೆನ್ಸ್ ಕೂಡ ಮಾಡಿಸೋ ಆಪ್ಷನ್ ಇರುತ್ತೆ. ಇದರಿಂದ ಪ್ರೀಮಿಯಂ ಇನ್ನಷ್ಟು ಡೌನ್ ಆಗುತ್ತೆ. ಇನ್ವಾಯ್ಸ್ ಪ್ರೊಟೆಕ್ಷನ್ ಅಂದರೆ ಕಾರ್ ತಗೋಬೇಕಾದ್ರೆ ನಿಮಗೆ ಬಿಲ್ ಕೊಟ್ಟಿರ್ತಾರಲ್ಲ, ಏನೋ ಹೆಚ್ಚು ಕಮ್ಮಿ ಆಯಿತು, ಕಾರಿಗೆ ಅಪಘಾತ ಆಯಿತು ಅಂತ ಹೇಳಿದ್ರೆ ಆ ಬಿಲ್ ಅಮೌಂಟ್ ಎಷ್ಟಿರುತ್ತೆ ಕಾರ್ ತಗೊಂಡಾಗ ಹೊಸ್ತು ಅಷ್ಟು ಕೂಡ ಬರೋ ರೀತಿ ಆ ರೀತಿ ಇನ್ವಾಯ್ಸ್ ಪ್ರೊಟೆಕ್ಷನ್ ಫೀಚರ್, ಇಂಜಿನ್ ಪ್ರೊಟೆಕ್ಷನ್, ರೋಡ್ ಸೈಡ್ ಅಸಿಸ್ಟೆನ್ಸ್, ಕೀ ಮತ್ತು ಕನ್ಸ್ಯೂಮಬಲ್ ಐಟಮ್ಗಳಿಗೂ ಕವರ್ ಕೊಡೋ ಆಡ್ ಆನ್ ಪ್ಯಾಕೇಜ್ಗಳು ಇವೆ. ನೀವು ಹೊಸ ಕಾರ್ ತಗೋಬೇಕಾದ್ರೆ ಡೀಲರ್ಶಿಪ್ನಲ್ಲಿ ಕೊಡೋ ಪಾಲಿಸಿಯಲ್ಲಿರೋ ಎಲ್ಲ ಫೀಚರ್ಗಳು ಅದಕ್ಕಿಂತ ಕಮ್ಮಿ ಬೆಲೆಯಲ್ಲಿ ಆನ್ಲೈನ್ನಲ್ಲಿ ನಿಮಗೆ ಲಭ್ಯ ಇದೆ. ಹಳೆ ವಾಹನಗಳ ಇನ್ಶೂರೆನ್ಸ್ ರಿನ್ಯೂವಲ್ಗೂ ಡೀಲರ್ಶಿಪ್ಗೆ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ. ಕೂತಲ್ಲೇ ನಿಮ್ಮ ವಾಹನದ ಡೀಟೇಲ್ಸನ್ನು ಹಾಕಿದ್ರೆ ಸಾಕು, ನಿಮಗೆ ಬೇಕಾದ ಪ್ಲಾನನ್ನು ನೀವು ಆನ್ಲೈನ್ನಲ್ಲಿ ಫಿಂಗರ್ ಟಿಪ್ಸ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಈ ಕ್ಷಣಕ್ಕೆ ಫೆಸ್ಟಿವಲ್ ಸೀಸನ್ನಲ್ಲಿ ಕಾರುಗಳ ರೇಟ್ ಮೇಲೆ ದೊಡ್ಡ ದೊಡ್ಡ ಆಫರ್ಸ್ ಇದೆ. ಹೋಂಡಾದವರು ಬಿಗ್ ಹೋಂಡಾ ಫೆಸ್ಟಿವಲ್ ಅಂತ ಡಿಸ್ಕೌಂಟ್ ಆಫರ್ ನಡೆಸ್ತಾ ಇದ್ದಾರೆ. ಟಾಟಾ EV ಅವರು ಫೆಸ್ಟಿವಲ್ ಆಫ್ ಕಾರ್ಸ್ ಅಂತ ಇವಿಗಳಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಮಹೀಂದ್ರ ಓಣಂ ಫೆಸ್ಟಿವ್ ಬೊನಾನ್ಸಾ ಅಂತ ಲಕ್ಷ ಡಿಸ್ಕೌಂಟ್ ಅನೌನ್ಸ್ ಮಾಡಿದೆ. XUV 700 ಮೇಲಂತೂ 2.5 ಲಕ್ಷ ಡಿಸ್ಕೌಂಟ್ ಅನೌನ್ಸ್ ಮಾಡಿದ್ದಾರೆ. ಸೊ ಹೊಸ ಕಾರ್ ತಗೊಳ್ಳೋರು ಆ ಎಲ್ಲ ಡಿಸ್ಕೌಂಟ್ಸ್ ಜೊತೆಗೆ ಇನ್ಶೂರೆನ್ಸ್ನಲ್ಲೂ ಸಾವಿರಾರು ರೂಪಾಯಿ ಉಳಿಸೋಕೆ ಇಲ್ಲೊಂದು ದಾರಿ ಇದೆ. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ನೀವು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಹೊಸ ಕಾರ್ ತಗೊಳ್ಳೋ ಟೈಮ್ನಲ್ಲೂ ಕೂಡ ನೀವು ಆನ್ಲೈನ್ನಲ್ಲೇ ಇನ್ಶೂರೆನ್ಸನ್ನು ಪರ್ಚೇಸ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಸೇವಿಂಗ್ಸ್ ಮಾಡ್ಬೋದು. ನಿಮ್ಮ ಹಳೆ ಕಾರ್ನ ಇನ್ಶೂರೆನ್ಸ್ ರಿನ್ಯೂವಲನ್ನು ಕೂಡ ನೀವು ಇಲ್ಲಿ ಆನ್ಲೈನ್ ಮೂಲಕ ಮಾಡೋ ಮೂಲಕ ಎಕ್ಸ್ಟ್ರಾ ಅಮೌಂಟನ್ನು ನೀವು ಇಲ್ಲಿ ಸೇವ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಅದರ ಮೇಲೆ ಹೋಗೋ ಮೂಲಕ ನೀವು ಲಾಸ್ಟ್ ಇಯರ್ ಎಷ್ಟು ಪೇ ಮಾಡಿದ್ರಿ, ಈ ಸಲ ಆಫರ್ ಅಪ್ಲೈ ಆದಮೇಲೆ ಎಷ್ಟಕ್ಕೆ ಸಿಗ್ತಾ ಇದೆ ಅದೆಲ್ಲವನ್ನು ನೀವು ಚೆಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಮಾತ್ರ ಇರುತ್ತೆ, ಯೂಟ್ಯೂಬ್ನಲ್ಲಿ 2 ಕಡೆ ಇರುತ್ತೆ, ಚೆಕ್ ಮಾಡ್ಬೋದು ಆಸಕ್ತರು. ಬನ್ನಿ ಈಗ ಸ್ಟೋರಿಯಲ್ಲಿ ಮುಂದುವರಿಯೋಣ. ಇವಿಗಳ ಮೇಲೂ ಕೂಡ ಎಮಿಷನ್ ನಾರ್ಮ್ಸ್. ಎಸ್ ಸ್ನೇಹಿತರೆ, ಯೂರೋ 7 ಇವಿಗಳ ಮೇಲೂ ಕೂಡ ನಿರ್ಬಂಧ ಹೇರುತ್ತೆ. ಮೊದಲನೇದು EV ಬ್ಯಾಟ್ರಿಗಳ ಡ್ಯೂರಬಿಲಿಟಿ ಜಾಸ್ತಿ ಆಗಬೇಕು ಅನ್ನೋದು. ಅಂದರೆ ಕಂಪನಿಗಳು ಹೆಚ್ಚು ಬಾಳಿಕೆ ಬರೋ ಬ್ಯಾಟ್ರಿಗಳನ್ನು ತಯಾರಿಸಬೇಕಾಗುತ್ತೆ. ಜೊತೆಗೆ ಇವಿಗಳ ಓವರ್ ಆಲ್ ಎಮಿಷನ್ ಅಂದರೆ ಪ್ರೊಡಕ್ಷನ್ನಿಂದ ಹಿಡಿದು ಇಡೀ ಲೈಫ್ ಟೈಮ್ ಮೇಂಟೆನೆನ್ಸ್, ವಿದ್ಯುತ್ ಬಳಕೆಯಿಂದಾಗೋ ಎಮಿಷನ್ ಡೀಟೇಲ್ಸ್ ಮೇಲೆ ಕಂಪನಿಗಳು ಕಣ್ಣಿಟ್ಟಿರಬೇಕು, ಡೇಟಾ ಕಲೆಕ್ಟ್ ಮಾಡಬೇಕು. ಇನ್ನು ಕೊನೆಗೆ ಯೂರೋ 7 ಬಂದ ಮೇಲೆ 2035ರವರೆಗೆ ಮಾತ್ರ ಪೆಟ್ರೋಲ್ ಡೀಸೆಲ್ ವಾಹನ ತಯಾರಿಕೆಗೆ ಪರ್ಮಿಷನ್ ಇರೋದು. ಅದಾದಮೇಲೆ ಪೆಟ್ರೋಲ್ ಡೀಸೆಲ್ ವಾಹನವನ್ನೇ ತಯಾರಿಸಂಗಿಲ್ಲ ಅಂತೆ. ಓನ್ಲಿ EV ಮಾತ್ರ ಇರ್ತವೆ ಯುರೋಪ್ನಲ್ಲಿ. ಸ್ನೇಹಿತರೆ, ಯುರೋಪಿಯನ್ ಎಕಾನಮಿಗೆ ಆಟೋ ಮಾರ್ಕೆಟ್ ತುಂಬ ಇಂಪಾರ್ಟೆಂಟ್. ರಷ್ಯಾ ಯುಕ್ರೇನ್ ಸಂಘರ್ಷದಿಂದ ರಿಸೆಷನ್ ಕಡೆಗೆ ಹೋಗ್ತಾ ಇದ್ದ ಯುರೋಪ್ ಈಗೀಗ ರಿಕವರ್ ಆಗ್ತಾ ಇದೆ. ಪೋರ್ಷಾ, ಲ್ಯಾಂಬೋರ್ಗಿನಿ, ಆಸ್ಟನ್ ಮಾರ್ಟಿನ್, ಮ್ಯಾಕ್ಲಾರನ್ ಮುಂತಾದ ಕಂಪನಿಗಳ ಸ್ಪೋರ್ಟ್ಸ್ ಕಾರ್ಗಳಿಗೆ, ಅವುಗಳ ICE ಅಂದರೆ ಇಂಟರ್ನಲ್ ಕಂಬಷನ್ ಎಂಜಿನ್ಗಳಿಗೆ ದೊಡ್ಡ ಫ್ಯಾನ್ ಬೇಸ್ ಇದೆ. ಅಲ್ಲೆಲ್ಲ ದೊಡ್ಡ ಕಾರ್ ಕಲ್ಚರ್ ಇದೆ. ಲಿಮಿಟೆಡ್ ಟೈಮ್ನಲ್ಲಿ ಎಲ್ಲ ಕಾರ್ಗಳು ಇವಿಗಳಿಗೆ ಕನ್ವರ್ಟ್ ಆಗೋದು ತುಂಬ ಕಷ್ಟ. ಇದು ಸಾಕಷ್ಟು ಇನೋವೇಷನ್ ಡಿಮಾಂಡ್ ಮಾಡೋ ಕೆಲಸ. ಈಗ ಭಾರತಕ್ಕೆ ಬರೋಣ. MG ಹೆಕ್ಟರ್, ಟಾಟಾ ಹ್ಯಾರಿಯರ್ ಕಣ್ಮರೆ. ಸ್ನೇಹಿತರೆ, ಈಗ ಬಹಳ ಪಾಪ್ಯುಲರ್ ಆಗಿರೋ ಟಾಟಾ ಹ್ಯಾರಿಯರ್, ಸಫಾರಿ, MG ಹೆಕ್ಟರ್, ಜೀಪ್ ಕಂಪಸ್ ಸೇರಿದ ಹಾಗೆ ಹಲವು BS6 ಡೀಸೆಲ್ ಮಾಡೆಲ್ಗಳು BS7ಗೆ ಕಂಟಿನ್ಯೂ ಆಗಲ್ಲ. ಈ ಕಂಪನಿಗಳು ಇವುಗಳಲ್ಲಿ ಹೊಸ ಪೆಟ್ರೋಲ್ ಎಂಜಿನ್ ಅಥವಾ ಇವಿಗಳನ್ನು ತರಬೇಕಾಗತ್ತೆ. ಹ್ಯಾರಿಯರ್ EV ಮೇಲೆ ಟಾಟಾ ವರ್ಕ್ ಮಾಡ್ತಾ ಇದೆ ಇದೇ ಕಾರಣಕ್ಕೆ. ಇನ್ನು ಹೈಬ್ರಿಡ್ ಕಾರುಗಳ ಮೇಲೂ GST ಸೆಸ್ ಎಲ್ಲ ಸೇರಿ 43-48% ತನಕ ಓವರ್ ಆಲ್ ಟ್ಯಾಕ್ಸ್ ಹೋಗೋದ್ರಿಂದ ಇವು ಕೂಡ ಪಾಪ್ಯುಲರ್ ಆಗೋ ಡೌಟ್. ಇನ್ನು ಪೆಟ್ರೋಲ್ ವಾಹನಗಳ ಮೇಲೆ ದುಬಾರಿ ತೆರಿಗೆ ಇದ್ರೂ ಕೂಡ ICE ಇಂಜಿನ್ಗಳ ಅಂದರೆ ಇಂಟರ್ನಲ್ ಕಂಬಷನ್ ಎಂಜಿನ್ಗಳ ವಾಹನ ಪ್ರಿಯರಿಗೆ ಬೇರೆ ಆಪ್ಷನ್ ಇಲ್ಲ. ಟರ್ಬೋ ತಗೊಂಡಾದ್ರೂ ಕೂಡ ಅಗ್ರೆಸಿವ್ ಆಗಿ ಓಡಿಸ್ತೀವಿ ಅಂತ ಅದನ್ನು ಓಡಿಸ್ಬೇಕು ಅವರು. ಆದರೆ BS7 ಬಂದಾಗ ಪೆಟ್ರೋಲ್ ಕಾರುಗಳ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಏನು CNGಯಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ. ಅವು ಸೇಫ್ ಇದ್ರೂ ಬೂಟ್ ಸ್ಪೇಸ್ ತಿಂದ್ಬಿಡ್ತವೆ. ಸಿಲಿಂಡರ್ ಉದ್ದದೊಂದು ಇಟ್ಬಿಟ್ರೆ ಹಿಂದ್ಗಡೆ ಲಗೇಜ್ ಇರಕ್ಕೆ ಜಾಸ್ತಿ ಜಾಗ ಇರಲ್ಲ. ಕನ್ವೀನಿಯನ್ಸ್ ವಿಚಾರವಾಗಿ ಜನ ಅವುಗಳನ್ನು ಅಷ್ಟಾಗಿ ಇಷ್ಟಪಡ್ತಾ ಇಲ್ಲ. ಸೊ ಭಾರತ ಕೂಡ ಇವಿಗಳಿಗೆ ಪುಷ್ ಕೊಡ್ತಾ ಇದೆ. ಭಾರತದಲ್ಲಿ ಇವಿಗಳ ಮೇಲೆ ಜಸ್ಟ್ 5% GST ಇಟ್ಟಿದ್ದಾರೆ. ಪ್ಯೂರ್ ಇವಿಗಳ ಮೇಲೆ 5% GST ಇರೋದು. ಎಕ್ಸ್ಟ್ರಾ ಸೆಸ್ ಕೂಡ ಇಲ್ಲ. ಈ ಮೂಲಕ ಇವಿ ಕಡೆ ಭಾರತವು ಮುಖ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಎಲ್ಲ BS7 ವಾಹನಗಳ ಬೆಲೆ ಕನಿಷ್ಠ 1.5 to 2 ಲಕ್ಷ ರೂಪಾಯಿ ಜಾಸ್ತಿ ಆಗ್ಬೋದು. ಜೊತೆಗೆ ಅವುಗಳ ರಿಜಿಸ್ಟ್ರೇಷನ್ 15 ವರ್ಷಗಳವರೆಗೆ ಮಾತ್ರ ಇರುತ್ತೆ. ಆಮೇಲೆ ರಿಜಿಸ್ಟರ್ ಮಾಡಬೇಕು.
ಆಗಲೇ ಹೇಳಿದ ಹಾಗೆ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಹೆಚ್ಚಾಗುತ್ತೆ. ಅಷ್ಟು ಮಾತ್ರ ಅಲ್ಲ, BS7ಗೆ ಇಂಧನಗಳಲ್ಲೂ ಬದಲಾವಣೆ ಮಾಡಬೇಕಾಗಿ ಬರುತ್ತೆ. ಇಂಧನಗಳ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಈ ಇಂಧನಗಳಲ್ಲಿ ಎಥನಾಲ್, ಬಯೋಡೀಸೆಲ್ ಬ್ಲೆಂಡಿಂಗ್ನಿಂದ ಇಂಜಿನ್ ಲೈಫ್ ಇನ್ನೂ ಕೂಡ ಕಮ್ಮಿ ಆಗುತ್ತೆ. ಮೈಲೇಜ್, ಪರ್ಫಾರ್ಮೆನ್ಸ್ ಕೂಡ ಡೌನ್ ಆಗುತ್ತೆ. ಈಗಿರುವಷ್ಟು ಆಪ್ಷನ್ಸ್ ಕೂಡ ಇರೋದಿಲ್ಲ. ಹೀಗಾಗಿ ಕಾರ್ ತಗೋಬೇಕು ಅಂತ ಅನ್ಕೊಂಡಿರೋರು, ವಿಶೇಷವಾಗಿ ಪೆಟ್ರೋಲ್ ಡೀಸೆಲ್ ಕಾರ್ಗಳನ್ನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಅದರಲ್ಲೂ ವಿಶೇಷವಾಗಿ ಡೀಸೆಲ್ನ ಕಿಕ್ಕಬೇಕು ಅಂತ ಅಂದುಕೊಂಡಿರೋರಿಗೆ BS7 ಬರೋಕ್ಕಿಂತ ಮುಂಚೆ ಕಾರ್ ತಗೊಳ್ಳೋದು ಸೂಕ್ತ ಅನ್ನೋದು ತಜ್ಞರು ಹೇಳ್ತಿರೋ ಮಾತು. ಯಾಕಂದರೆ ಡೀಸೆಲ್ ಆಲ್ರೆಡಿ ಸತ್ತು ಹೋಗ್ತಿದೆ, ನೆಕ್ಸ್ಟ್ ಪೂರ್ತಿ ಸತ್ತೋಗುತ್ತೆ. ಪೆಟ್ರೋಲ್ ಶಕ್ತಿಯನ್ನು ಕಳ್ಕೊಳ್ಳುತ್ತೆ, ರೇಟ್ ಕೂಡ ದುಬಾರಿ ಆಗಿಬಿಡುತ್ತೆ. ಸೊ ನೀವು ಈ ಬಗ್ಗೆ ಗಮನವನ್ನು ಹರಿಸಬಹುದು. ಜೊತೆಗೆ ಹೊಸ ಕಾರ್ ಖರೀದಿ ಮಾಡೋರಿಗೆ ಅಥವಾ ಈಗಿರೋ ಕಾರ್ನ ಇನ್ಶೂರೆನ್ಸನ್ನು ರಿನ್ಯೂ ಮಾಡೋರಿಗೆ ಇಬ್ಬರಿಗೂ ಕೂಡ ಇನ್ಶೂರೆನ್ಸ್ಗೆ ಆನ್ಲೈನ್ನಲ್ಲಿ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ಪರ್ಚೇಸ್ ಮಾಡೋಕ್ಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಚೆಕ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.